ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಮಿಳುನಾಡಿಗೆ ನೀರು ಹರಿಸಬೇಕನ್ನುವಂಥ ನಿಟ್ಟಿನಲ್ಲಿ CWMA ಮತ್ತು CWRC ಆದೇಶವನ್ನು ಮಾಡಿದೆ. ಈ ಒಂದು ಆದೇಶವನ್ನು ಖಂಡಿಸಿ ರೈತಪರ ಸಂಘಟನೆಗಳು ವಿವಿಧ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ಇವತ್ತು BJP ನಿಯೋಗ KRSಗೆ ಭೇಟಿ ಕೊಟ್ಟು ಒಂದು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಈ ಕಾರಣದಿಂದಾಗಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ. ಸುಮಾರು 1,500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿ ಈ ಒಂದು ಭದ್ರತೆ ಕಾರ್ಯಗಳನ್ನು SP ಶೋಭಾರಾಣಿ ಅವರ ನೇತೃತ್ವದಲ್ಲಿ ಮಾಡಲಾಗ್ತಾ ಇರುವಂಥದ್ದು. ಸಾಕಷ್ಟು ಭದ್ರತೆಯನ್ನು ಮಾಡಿಕೊಳ್ಳಲಾಗ್ತದೆ. ಯಾಕಂದರೆ BJPಯ ಸಾಕಷ್ಟು ಕಾರ್ಯಕರ್ತರು ಬರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿ ಇರುವ ಕಾರಣಕ್ಕೋಸ್ಕರ ಇಷ್ಟೊಂದು ಭದ್ರತೆಗಳನ್ನ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಏನು ರೈತಪರ ಸಂಘಟನೆಗಳು ಸೇರಿದಂತೆ ಕನ್ನಡಪರ ಸಂಘಟನೆಗಳು ಕೂಡ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಈ ಕಾರಣದಿಂದಾಗಿ ಇಷ್ಟೆಲ್ಲ ಪ್ರತಿಭಟನೆಗಳನ್ನ ಮಾಡಲಾಗ್ತಾ ಇದೆ. ಈಗ ನಮ್ಮ ಜೊತೆ SP ಶೋಭಾರಾಣಿ ಅವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ಎಷ್ಟು ಭದ್ರತೆಯನ್ನು ಕೈಗೊಳ್ಳಲಾಗಿದೆ, ಎಷ್ಟು ಪೊಲೀಸರು ನಿಯೋಜನೆ ಮಾಡಲಾಗಿದೆ? 2 SPC ಇದ್ದಾರೆ, 1 ಅಡಿಷನಲ್ SP ಇದ್ದಾರೆ. DSPಸು 9 ಜನ ಮತ್ತು CPIಸು ಅಥವಾ ಇನ್ಸ್ಪೆಕ್ಟರ್ಸು 28 ಜನ ಇದ್ದಾರೆ. PSIಸು 46 ಜನ ಇದ್ದಾರೆ ಮತ್ತು ASIಸು 59 ಜನ ಇದ್ದಾರೆ ಮತ್ತು 10 KSRP ತುಕಡಿ, 8 DR ತುಕಡಿ ಮತ್ತು ಸಿಬ್ಬಂದಿಗಳು ಎಲ್ಲ ಒಟ್ಟಾರೆಯಾಗಿ 1,500 ಜನ ಇದ್ದಾರೆ. ಎಲ್ಲೆಲ್ಲಿ ಭದ್ರತೆ ನಿಯೋಜನೆ ಮಾಡಲಾಗಿದೆ? ಡ್ಯಾಮ್ ಸುತ್ತುವರೆದಂತೆ ಎಲ್ಲ ಕಡೆ ಯಾವುದು ಇಂಪಾರ್ಟೆಂಟ್ ಪ್ಲೇಸಸ್ ಎಲ್ಲ ಕಡೆನೂ ಡೆವಲಪ್ಮೆಂಟ್ಸ್. ಈಗ ಬೃಂದಾವನಕ್ಕೂ ಕೂಡ ಸಾರ್ವಜನಿಕರು ನಿಷೇಧ ಮಾಡಿದ್ದಾರೆ, ಹೇಗೆ ಅಂತ? ಬೃಂದಾವನಕ್ಕೆ ಸಾರ್ವಜನಿಕರು ಈ ದಿನ ನಿಷೇಧಗೊಳಿಸಿದೆ. ಇವತ್ತೊಂದು ದಿವಸ ಟಿಕೆಟ್ ಕೊಡಲ್ಲ ಮತ್ತು ಎಂಟ್ರಿ ಇರಲ್ಲ. ಎಲ್ಲಿ ಎಷ್ಟು ಗಂಟೆವರೆಗೂ? ಸಂಜೆವರೆಗೂ, ಇವತ್ತು ರಾತ್ರಿವರೆಗೂ ಇವತ್ತು ಇರಲ್ಲ. ಇವಿಷ್ಟು ಶೋಭಾರಾಣಿ ಅವರ ಮಾತುಗಳಾಗಿರುವಂಥದ್ದು. ಸಾಕಷ್ಟು ಭದ್ರತೆಗಳನ್ನ ಮಾಡಿಕೊಳ್ಳಲಾಗಿದೆ. ಈಗ ಮತ್ತೊಂದು ದೃಶ್ಯದಲ್ಲೂ ತೋರಿಸ್ತಾ ಹೋಗ್ತೇನೆ. ನಿಜಕ್ಕೂ ಕೂಡ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿ ಎಲ್ಲ ರೀತಿಯಾದಂಥ ಭದ್ರತೆಯನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಅದೇ ರೀತಿ ಈಗಾಗಲೇ ಪೊಲೀಸರು ಬಂದು ಸುಮಾರು 1,500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿ ಅವರೆಲ್ಲರಿಗೂ ಕೂಡ ಇಲ್ಲಿ ಒಂದು ಪೊಲೀಸರು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವ್ಯಾವ ಸ್ಥಳಗಳಲ್ಲಿ ಇರಬೇಕು, ಯಾವ್ಯಾವ ಸ್ಥಳಗಳಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲಿ ಇರಬೇಕು, ಮತ್ತು ಏನಾದರೂ ಅಹಿತಕರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ರೀತಿಯಲ್ಲಿ ಸೂಚನೆಗಳನ್ನು ಇಡೀ ಅಧಿಕಾರಿಗಳು ಪೊಲೀಸರಿಗೆ ಕೊಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇವತ್ತು KRSಗೆ BJP ನಿಯೋಗ ಭೇಟಿ ಕೊಡ್ತಾ ಇದೆ. KRSಗೆ ಮುತ್ತಿಗೆ ಹಾಕುವ ಸಾಧ್ಯತೆ ಇರುವಂಥದ್ದು. ಈ ಕಾರಣದಿಂದಾಗಿ ಸಾಕಷ್ಟು ಭದ್ರತೆಗಳನ್ನು ನಿಯೋಜನೆ ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡೋಲಿ, TV9 ಮಂಡ್ಯ.